ಶಿವಮೊಗ್ಗದಲ್ಲಿ ಹಿಂದೂ ಬಾಲಕನ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಮ್ಯಾಚ್ ವಿಚಾರಕ್ಕೆ ಕೊಲೆಯನ್ನ ಮಾಡಲಾಗಿದೆ. ಶಿವಮೊಗ್ಗ ಎಸ್ಪಿ ನಿಖಿಲ್ ಅವರ ಹೇಳಿಕೆ. ಶಿವಮೊಗ್ಗದಲ್ಲಿ ಹಿಂದೂ ಬಾಲಕನ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿನ ಎಸ್ಪಿ ಮಾತನಾಡಿದ್ದಾರೆ. ಕ್ರಿಕೆಟ್ ಮ್ಯಾಚ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ, ಹತ್ಯೆ ಆಗಿದೆ ಅಂತ. 2 ದಿನಗಳ ಹಿಂದೆ ಕ್ರಿಕೆಟ್ ಮ್ಯಾಚ್ ಅನ್ನ ಆಡಲಾಗಿತ್ತು. ಗಾಂಜಾ ಹಾವಳಿ ಬಗ್ಗೆಯೂ ಕೂಡ ಆರೋಪವಿದೆ. ಆರೋಪಿಗಳನ್ನ ಗಾಂಜಾ ಟೆಸ್ಟ್ಗೆ ಒಳಪಡಿಸ್ತೇವೆ ಅಂತ ಹೇಳಿದ್ದಾರೆ. ಈ ಘಟನೆಗೆ ಒಂದು ಕ್ರಿಕೆಟ್ ಮ್ಯಾಚ್ನ ವಿಚಾರ ಕಾರಣ ಆದರೆ ಅದರ ಜೊತೆಗೆ ಗಾಂಜಾದ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ. ಗಾಂಜಾವನ್ನ ಸೇವಿಸಿದ್ದಾರೆ ಅಂತ ಗಾಂಜಾ ಟೆಸ್ಟ್ಗೂ ಕೂಡ ಒಳಪಡಿಸ್ತೇವೆ ಅಂತ ಹೇಳಿದ್ದಾರೆ. ಕೊಲೆಯ ಸಂಬಂಧ 7 ಜನರನ್ನ ವಶಕ್ಕೆ ಪಡೆದಿದ್ದೇವೆ. ಇದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನ ಕೂಡ ರಚಿಸಿದ್ದೇವೆ ಅಂತ ಎಸ್ಪಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ವಿಶೇಷ ತಂಡ ಕೂಡ ರಚನೆ ಆಗಿದೆ ಅಂತ. ಇನ್ನು ಶಿವಮೊಗ್ಗದಲ್ಲಿ ಅಪ್ರಾಪ್ತನ ಕೊಲೆ ಪ್ರಕರಣ, ಮರಣೋತ್ತರ ಪರೀಕ್ಷೆ ಬಳಿಕ ಶವವನ್ನ ಹಸ್ತಾಂತರ ಮಾಡಲಾಗಿದೆ. ಸಂಕೇತ್ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಶವ ಹಸ್ತಾಂತರ. ಸಂಕೇತ್ ಕುಟುಂಬದಲ್ಲಿ ಆಕ್ರಂದನ. ಸಂಕೇತ್ ಕುಟುಂಬಕ್ಕೆ 15 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಶಿಕ್ಷಣ ಇಲಾಖೆಯಿಂದ 5 ಲಕ್ಷ ಪರಿಹಾರ, ಸಿಎಂ ಪರಿಹಾರ ನಿಧಿಯಿಂದ 10 ಲಕ್ಷ, ಟೋಟಲಿ 15 ಲಕ್ಷ ಪರಿಹಾರವನ್ನ ಕೊಡಲಾಗ್ತಾ ಇದೆ. 15 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಶಿಕ್ಷಣ ಸಚಿವರು ಕೂಡ ಅದೇ ಜಿಲ್ಲೆಯವರೇ, ಮಧು ಬಂಗಾರಪ್ಪನವರು. ಶಿಕ್ಷಣ ಇಲಾಖೆಯಿಂದ 5 ಲಕ್ಷ, ಸಿಎಂ ಪರಿಹಾರ ನಿಧಿಯಿಂದ 10 ಲಕ್ಷ, 15 ಲಕ್ಷ ಪರಿಹಾರವನ್ನ ರಾಜ್ಯ ಸರ್ಕಾರದಿಂದ ಕೊಡಲಾಗಿದೆ. ಬಿಪಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಗಾಡಿ ನಿನ್ನೆ ನನ್ನ ತಮ್ಮ 8 ಗಂಟೆ ಸ್ಕೂಲಿಗೆ ಹೋಗಿದ್ದಾನೆ. 8 ಗಂಟೆ ಸ್ಕೂಲಿಗೆ ಹೋದನು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದ. ಊಟ ಮಾಡ್ಕೊಂಡು ಹೋಗಿದ್ದಾನೆ. ಊಟ ಮಾಡ್ಕೊಂಡು ಹೋದಾದ್ಮೇಲೆ 9 ಗಂಟೆ ತನಕ ನಾನು 8:15 ಸರಿ ಫೋನ್ ಮಾಡಿದೆ, ರವಿಕುಮಾರ್ ಸರ್ ಅಂತ ಫೋನ್ ಮಾಡ್ಬಿಟ್ಟು, ಸರ್ ಯಾಕೆ ಸರ್ ಮೆಸೇಜ್ ಎಷ್ಟು ತನಕ ಕ್ಲಾಸು ಮೆಸೇಜ್ ಹಾಕಿಲ್ವಲ್ಲ ಅಂತ. 8:15 ಸರ್ ಮೆಸೇಜ್ ಹಾಕಿದ್ರು, ಈ ದಿನ 9 ಗಂಟೆ ತನಕ ಸ್ಕೂಲು ಅಂತ. ಅದಾದ್ಮೇಲೆ ಸ್ಕೂಲ್ ಬಿಟ್ಟು 9 ಗಂಟೆ ಸ್ಕೂಲ್ ಬಿಟ್ರು. ಅದಕ್ಕೆ ಮೆಸೇಜ್ ಹಾಕ್ಬೇಕಿತ್ತು. 9 ಗಂಟೆ ಸ್ಕೂಲ್ ಬಿಟ್ಟು ಮೆಸೇಜ್ ಹಾಕಿದ್ರೆ ನಾನು ಕರ್ಕೊಂಡ್ ಬರ್ತಿದ್ದೆ ನನ್ನ ತಮ್ಮನ. ಅವ್ರು ಮೆಸೇಜ್ ಹಾಕಿಲ್ಲ, ಅವ್ರ ತಪ್ಪು. ಆಮೇಲೆ ಸರಿಗೆ ಹುಡುಗರು ಕರೆದ್ರು, ಸರ್ ಯಾಕೆ ಒಳಗಡೆ ಕುತ್ಕೋಬೇಕು ಸರ್, ಅವ್ರಿಗೊಂದು ಪರಿಹಾರ ಏನಾದ್ರೂ ಅವನಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ ಇಡೀ ಫ್ಯಾಮಿಲಿ, ಅವ್ರ 6 ಜನ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನಮ್ ಇಡೀ ಫ್ಯಾಮಿಲಿ ನಾವು ಸೂಸೈಡ್ ಮಾಡ್ಕೊಂತೀವಿ. ಇಲ್ಲೆಲ್ಲ ಗಾಂಜಾ ಹೊಡ್ಕೊಂಡ್ ಸಾಯ್ತಿರ್ತಾರೆ. ಓದ್ಕೊಳಕ್ ಆಗಲ್ಲ ಸರ್, ನಮಗೆ ಓದ್ಕೊಳಕ್ ಆಗಲ್ಲ. ಒಳಗಡೆ ಕುತ್ಕೊಂಡಿದ್ರೆ ಸಿಗರೇಟ್ ಸ್ಮೆಲ್ ಬರುತ್ತೆ. ಎಲ್ಲರಿಗೆ ಒಳ್ಳೆ ಎಲ್ಲ ಸರ್ಗಳು, ಟೀಚರ್ಸ್ಗಳು, ಅಯ್ಯೋ ಅವ್ನು ತುಂಬಾ ಒಳ್ಳೆ ಹುಡುಗ, ಶ್ರುತಿ ಮಿಸ್ ಅಂತ ಅದಾರ. ಅವರು ಮಾಮ ತಮಾಷೆಗೆ ಅವರು ಚೆನ್ನಾಗಿ ಮಾತಾಡ್ಸರು. ಸರ್ಗಳು ಎಲ್ಲ ಅವ್ನು ಚೆನ್ನಾಗಿ ಮಾತಾಡ್ಸಿ ಇಲ್ಲಿ ಮಠ ಕರ್ಕೊಂಬಂದು ಬಿಟ್ಟೋಗ್ರ ಸರ್. ನಮಗೆ ಸರ್ಗಳು ಎಲ್ಲರೂ ನಿಮಗೆ ಚೆನ್ನಾಗೇ ಇದು ಮಾಡ್ಯಾರ ಸರ್. ಆಮೇಲೆ ಒಳಗಿದ್ದರು ಆ ಸರ್ ಹೊರ ಬಂದ್ರೆ ಇಲ್ಲ ಗೊತ್ತಿಲ್ಲ ಸರ್, ನಾವು ನೋಡಲಿಲ್ಲ, ಏನಾಯ್ತು ಗೊತ್ತಿಲ್ಲ ಸರ್. ನಮಗೆ ಗಾಂಜಾ ಹೊಡ್ಕೊಂಡು ಹೊಡೆದ್ರು ಅಂತಾರೆ, ಏನ್ ಮಡ್ಕೊಂಡ್ರ ಅನ್ನೋದು ಗೊತ್ತಿಲ್ಲ ಸರ್. ನಾವು ಅಲ್ಲಿ ಕೆಲ್ಸಕ್ಕೆ ಹೋಗೋ ಮುಂದೆ ಹಂಗೆ ಮಾಡಿದ್ರು. ಅವಾಗೆಲ್ಲ ಪೊಲೀಸರೆಲ್ಲ ಬಂದು ನಿಲ್ಸೋಗಿದ್ರು ಸರ್. ಅವಾಗಿಂದ ಏನಿದ್ದಿಲ್ಲ. 4 ತಿಂಗಳು ಅಲ್ಲಿ ಅಡುಗೆ ಮಾಡೋದು ಬಿಟ್ಟು ಬಂದ ಮೇಲೆ ಆಮೇಲೆ 9 ಗಂಟೆ ಮಟ್ಟ ಕ್ಲಾಸ್, ನಿನ್ನಿಂದ ಕ್ಲಾಸ್ ಮಾಡ್ಯಾರ ಸರ್. ಸ್ಕೂಲಲ್ಲಿ ರೌಡಿಸಮ್ ನಡೀತಾ ಇದೆ. ಚಾಕು, ಬ್ಲೇಡು ತಾಂಡಿ ಸ್ಕೂಲಲ್ಲಿ ಟೀಚರ್ಗಳಿಗೆ ತೋರಿಸೋದು, ಎದುರಿಸೋದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಗಾಂಜದ್ದು ಭಾರಿ ನಡೀತಾ ಇದೆ. ಈ ಕಡೆ ಎಲ್ಲ ಫುಲ್ಲು ಸುತ್ತಮುತ್ತ ಫೀಲ್ಡ್ ಎಲ್ಲ ಇದೆ. ಮಧ್ಯಾಹ್ನ ಆಯಿತು ಅಂದರೂ ಗಾಂಜಾ, ಮತ್ತು ಸಂಜೆ ಆಯಿತು ಅಂದರೂ ಗಾಂಜಾ ಇರುತ್ತೆ. ನಮ್ಮದು ಇಲ್ಲಿಂದ 1 ಕಿಲೋಮೀಟರ್ ತೋಟ ಇದೆ. ಆ ತೋಟದಲ್ಲಿ ಅಲ್ಲೇ ಕೂತಿರ್ತಾರೆ. ಆ ಕಡೆ ರೌಂಡ್ಸ್ ಹಾಕಲ್ಲ ಪೊಲೀಸ್ನವರು, ಏನೂ ಇಲ್ಲ. ಅದು ಏನಂತನೂ ಕೇಳೋದು ಇಲ್ಲ. ನಾವೇ ಎಷ್ಟೋ ಸತಿ ಫೋನ್ ಮಾಡಿದ್ರು ರೌಂಡ್ಸಿಗೆ ಬರ್ತಾರೆ, ಅಷ್ಟೊತ್ತಿಗೆ ಓಡೋಗಿರ್ತಾರೆ ಅವರು. ಮತ್ತು ಅವ್ರನ್ನ ಹಿಡಿದ್ರು ಇವರು ಆ್ಯಕ್ಷನ್ ಏನು ತೊಗೊಳಲ್ಲ ಸರ್. ಇವರು ತಗೊಂಡೋಗಿ ಏನು ಇದು ಮಾಡಲ್ಲ. ಇವರು ಆರಾಮಾಗಿ ಇವ್ರ ಪಾಡಿಗೆ ಅವರು